ಮೂರು ಹಿರಿಯ ಹುಡುಗರು ಹಿಂಗಿಲ್ರಿ. ಇದೊಂದು ಬೇರೆನ ಉಟ್ಕೊಂಡ್ಬಿಟ್ಟೈತ್ರಿ ನನ್ನ ಹೊಟ್ಯಾಗ. ಪ್ರತಿಯೊಂದು ಜೀವಿಗೂ ತನ್ನತನ ಇರುವಂಗ ಈ ನಿನ್ನ ಮಗ ನಾಗಲಿಂಗಗೂ ಒಂದ ತನ್ನತನ ಅನ್ನೋದೈತಿ ತಾಯಿ, ತನ್ನತನ ಅನ್ನೋದೈತಿ. ಏ ತಮ್ಮ, ನೀ ಏನಾರ ಯಾಕೆ ಅನ್ನೋಲ್ಯಾಕ? ಅಲ್ಲ ಊಟಾರ ಮಾಡಿ ಇಲ್ಲ ಮತ್ತ ಅದ್ರ ಸಲುವಾಗ ಈ ರಗಳೆದ್ದೈತ್ರಿ. ತಿರ್ಗಾ ಮುರ್ಗಾ ಮಾತಾಡಿ ಸಾಕಾಗೈತ್ರಿ. ಅನ್ನೋದು ಸಲ ಬಾರಪ್ಪ ಊಟ ಮಾಡ್ಬಾ. ಒಲ್ಲೆ ಅಂದ್ರ ಒಲ್ಲೆವನ ಊಟ ಒಟ್ಟ ಒಲ್ಲೆ. ಸನ್ಯಾಸಿ ಹಂಗಾಗಿ ನನಗೆ ಯಾಕೆ ಶೀಟ್ ತರಿಸ್ತಿದ್ದಿ ನೀನು? ತೀರಾ ಈ ಪರಿ ತಲೆ ಬಾನಿ ತರಿಸ್ಬಾರ್ದೇನಪ್ಪ. ಅವ್ವ ಏನಂದಿ ತಾಯಿ? ಹಾಳಾಗಿ ಹೋಗು ಸನ್ಯಾಸಿ ಹಂಗಾಗಿ. ನಾಗ್ಯಾ ಸಿಕ್ಕಿದ್ದೆಲ್ಲೋ ನಿನಗೆ ತಪ್ಪನೆ. ಹಡದಾಕಿನ ಹರಿಸಿದಳಂದ ಮ್ಯಾಲ ಇನ್ನ ತಡ ಮಾಡಬೇಡ. ಅವ್ವ ನಿನ್ನ ಮಗನ ಮನ ದಿಂಗಿದ್ದ ತಿಳಿದು ಆಡಿದ ನಿನ್ನ ಒಂದು ಮಾತು ನನ್ನ ಹೃದಯದಾಸೆ ಹಿಡಿಯಿತು. ಇಂದು ನಿಮ್ಮ ಆಜ್ಞೆ ಆಶೀರ್ವಾದಂತೆ ಸನ್ಯಾಸಿ ಆಗೋ ಇನ್ ಹಾಗಲಿಂಗಗ ಮೊದಲನೇ ಆಶೀರ್ವಾದ ನಿಮ್ದಾಗಲಿ ತಾಯಿ, ನಿಮ್ದಾಗಲಿ. ಮಾತೃದೇವೋ ಭವ. ಅಪಾರ ಆಶೀರ್ವಾದ ಮಾಡ್ರಿ. ಪಿತೃದೇವೋ ಭವ. ಅನಾಯಾಸ ಆಶೀರ್ವಾದ ಆತು ಇವತ್ತ. ಬಹಳ ದಿನದಿಂದ ಕಾದು ಕುಂತ ಆಸೆ ಇವತ್ತ ಈಡೇರಿತು. ನಾನು ನಿನಗೆ ಎಷ್ಟು ಹೇಳಿಲ್ಲ, ಅವನಿಗೆ ಸಿಟ್ಟಿಗೆ ಹೋಗಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿಲ್ಲ. ಆ ಮೊದಲವನ್ನು ಮಾಡಿ ಸೂಕ್ಷ್ಮವಾದ ಹುಡುಗ ನಾನು. ಆ 3 ಮಂದಿ ಮಕ್ಕಳಂಗ ಅವ ಅಲ್ಲ. ಅವ್ನು ಏನು ಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿಲ್ಲ. ನನ್ನ ಮಾತನ್ನು ಕೇಳಿದ್ಯಾ ನೀನು? ಏನು ಕೇಳ್ತೀನಿ ನೀನು? ನೀ ಎಲ್ಲಿ ಕೇಳ್ತೀನಿ? ಏ ನಾಗಲಿಂಗ, ಏ ತಮ್ಮ, ಅಂಗೀರೋಧ ಯಾಕೆ ಕರಿತೀವೋ? ಹೋಗಲಿ. ಯಾಕಪ್ಪ ಹಿಂಗ್ಯಾಕ್ ಮಾಡ್ತೀವೋ ನಾಗ್ಲಿಂಗ? ನಿಮ್ಮ ಆಜ್ಞೆ ಆಶೀರ್ವಾದ ಆಯ್ತಲ್ಲಪ್ಪ. ಲೇ 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 ತಮ್ಮ, ಇವ್ರ ಆಜ್ಞೆಯ ಆಶೀರ್ವಾದ ಆಗಿದ್ದು ದೋತ್ರ ಕಳಗ ಹರದ ತುಂಡು ಮಾಡಕ್ಕಾಗೈತೇನೋ ನಿನಗ? ಅಲೇ ಹುಡುಗ, ಏ ಮೌನಪ್ಪ, ಇಂಥ ಹುಚ್ಚು ಹುಡುಗ ಬುದ್ಧಿ ಹೇಳಂತ ನನ್ನ ಕರ್ಕೊಂಡು ಬಂದಿದ್ದಿ ಅಲ್ಲ ನೀನ. ಲೇ ಹುಡುಗ, ಲೇ ತಮ್ಮ, ಬಲೆ ಬೇಷಪ್ಪ ನೀನು. ಇದನ್ನ ಏನು ಮಾಡಕತ್ತೀವೋ ನಾಗಲಿಂಗ? ಅಪ್ಪ ಅವ್ವ, ನೀವು ಕೊಟ್ಟಂತ ನಾನುಟ್ಟೆ ಈ ಬಟ್ಟೆ ಬರೀ ದೇಹದ ಮಾನ ಕಾಪಾಡೋದಕ್ಕಲ್ಲ. ರಕ್ಷೆ, ಭಿಕ್ಷೆ, ಮೋಕ್ಷ 3 ಅದಾವ ಈ ಬಟ್ಟೆ ಒಳಗ. ಈಗ ಇದೇ ರಕ್ಷೆ, ಈ ದೇಹಕ್ಕ ಇದೇ ಭಿಕ್ಷೆ, ಇದ ಮೋಕ್ಷ. ನಾನು ಭೂಮಿಗೆ ಬರೋದಕ್ಕೆ ಕಾರಣ ಆಗಿರೋ ತಂದೆ ತಾಯಿಗಳ ಹೆಸರನ್ನ ಈ ಗಂಟಿನ್ಯಾಗ ನೆಲೆಗೊಳಿಸಿ ಸದಾ ನೆನ್ನೆದೆ ಮೇಲಿಟ್ಟು ನೆಲೆಸಿ ನಡೆಸ್ತೀನಿ. ಇಂದು ನಿಮ್ಮ ಆಜ್ಞೆ ಆಶೀರ್ವಾದದಂತೆ ಸನ್ಯಾಸಿ ಆಗೋ ಇನ್ನು ಹಾಗಲಿಂಗಗ ಮೊದಲನೇ ಭಿಕ್ಷಾನ ನಿಮ್ದಾಗಲಿ ತಾಯಿ, ನಿಮ್ದಾಗಲಿ. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ಕಂದ ನಾಗಲಿಂಗ, ಸನ್ಯಾಸಿಯಾಗಿ ನೀಡಿಸಿಕೊಂತ ನಿನಗ್ಯಾರಾದ್ರು ನನ್ನ ಕಂದ, ನಿನಗ್ಯಾರಾದ್ರು ಬ್ಯಾಸರಾಗಿ ಆಡಿದ್ದಕ್ಕ ನೀ ಅದನ್ನು ಮಾಡಿ ತೋರಿಸಿ ನನ್ನ ಹಾಡುಗಳಿಗೆ ಸಿಡಲು ಪಡಿಸ್ತೀಯಲ್ಲೋ ನನ್ನ ಕಂದ, ಸಿಡಲು ಪಡಿಸ್ತೀಯಲ್ಲೋ. ಬಾಗಿಲದಾಗ ನಿಂತ ಭಿಕ್ಷಕನ್ನ ಬಹಳ ಹೊತ್ತ ಕಾಯಿಸಬಾರದು ಅನ್ನುವಂತ ಪುಣ್ಯವಂತು ನೀವು. ಬೇಗ ಭಿಕ್ಷಾ ನೀಡಿ ಮುಂದಕ್ಕೆ ಕಳಿಸ್ರಿ. ಇದು ದೈವ ಇಚ್ಛೆ. ಇದೇ ನಾಗಲಿಂಗ, ನಾಗಲಿಂಗ ತಿನ್ನೋಕೆ ಎಲ್ಲ ಇದ್ದು ತಿಳ್ಕೊಂಡು ತಿನ್ನುವಂತ ಇದೆಂಥ ಇಚ್ಛೆ ಅಂತ ಇರೋಡಿನ ಹುಚ್ಚು. ಅದೇ ನನಗೆ ಲಂಚು. ಊಟ ಮಾಡಿ ಶಾಣೆ ಆಗ್ಯಾನ. ನಿಮ್ಮ ಆಜ್ಞೆ ಆಶೀರ್ವಾದ ಆಗಿರೋದು ಊಟಕ್ಕಲ್ಲ, ಭಿಕ್ಷಾ ಬೇಡೋದಕ್ಕ. ಮೌನಪ್ಪ, ಹುಟ್ಟಿದ ಮನೆ ಒಳಗ ಭಿಕ್ಷಾ ಬೇಡೋ ಹನಿ ಬರ ಆ ಹುಡುಗನಿಗದ ಮೌನಪ್ಪ, ಆ ಹುಡುಗನಿಗದ. ಅದನ್ನ ನೀ ಬದಲು ಮಾಡುವುದು ಆಗುದಿಲ್ಲ ಮೌನಪ್ಪ, ಬದಲು ಮಾಡುವುದು ಆಗುದಿಲ್ಲ.
ನೀಡು ಭಿಕ್ಷಾನ. ಇನ್ನೂ 3 ಗಂಡು ಮಕ್ಕಳದವನಪ್ಪ, ನೀಡು ಭಿಕ್ಷಾನ, ಹೋಗ್ಲಿ ಅವನು. ಏನ್ ಹೇಳ್ತೀರಿ ಶಾಸ್ತ್ರಿಗಳ, ಏನ್ ಹೇಳ್ತೀರಿ? ಅವ್ರು 3 ಮಂದಿ ಅದಾರ ತಿಳ್ಕೊಂಡ ಇವ್ನು ಬಿಡಾಕ ಬರ್ತೇನ್ರಿ ಶಾಸ್ತ್ರಿಗಳ, ಬಿಡಾಕ ಬರ್ತೇನೆ.